ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಾತ್ವಿಕ ಗುಣಗಳಿಂದ ಗಮನ ಸೆಳೆದ ವಿಶ್ವಗುರು ಬಸವಣ್ಣನವರ ತತ್ವ ಆದರ್ಶಗಳು ಎಷ್ಟೇ ಕಾಲ ಗತಿಸಿದ್ರೂ ಅಜರಮರವಾಗಿ ಉಳಿಯಲಿದೆ ಎಂದು ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳು ಆದ ಕಲ್ಲಯ್ಯಜ್ಜನವರು ಹೇಳಿದ್ದಾರೆ. ಪಟ್ಟಣದ ಸಾಯಿ ಪ್ಯಾಲೇಸ್ ಆವರಣದಲ್ಲಿ ಬಸವ ಶಿವ ಯೋಗ ಸಮಿತಿಯವರು ಆಯೋಜನೆ ಮಾಡಲಾಗಿದ್ದ ಬಸವ ದರ್ಶನ ಪ್ರವಚನದ ಸಾನ್ನಿಧ್ಯ ವಹಿಸಿ ಹಾಗೂ 2789ನೇ ತುಲಾಭಾರವನ್ನ ಸ್ವೀಕರಿಸಿ ಮಾತನಾಡಿದ್ರು. ಹಣ ಇದ್ರ ಮಾರುಕಟ್ಟೆಗೆ ಹೋಗಿ ಏನಾದ್ರೂ ನಮಗೆ ಬೇಕಾದ ವಸ್ತುವನ್ನ ಖರೀದಿಸಬಹುದು, ಆದ್ರೆ ಎಷ್ಟೇ ಹಣ ಕೊಟ್ಟರೂ ಜ್ಞಾನ ಯಾರಿಗೂ ಸಿಗುವುದಿಲ್ಲ. ಅಂತಹ ಮಹಾನ್ ಕಾರ್ಯವನ್ನ ಬಸವ ಶಿವ ಯೋಗ ಸಮಿತಿಯವರು ಜ್ಞಾನವನ್ನ ನೀಡುತ್ತಿರುವುದರಿಂದ ಅನ್ನದಾಸೋಹವನ್ನ ಮಾಡುತ್ತಿರುವುದು ಈ ಭಾಗದ ಜನರ ಪುಣ್ಯ ಎಂದಿದ್ದಾರೆ. ಕಾಯಕದೊಂದಿಗೆ ಕಲ್ಯಾಣವನ್ನ ಕೈಲಾಸ ಮಾಡಿದ ಕೀರ್ತಿ ಬಸವಣ್ಣನ ಯಾದಿಯಾಗಿ ಎಲ್ಲಾ ಶರಣರಿಗೆ ಸಲ್ಲತ್ತೆ. ವೀರೇಶ್ವರ ಪುಣ್ಯಾಶ್ರಮಕ್ಕೆ ನೀವು ನಮಗೆ ಏನು ಕೊಡಬೇಕಾಗಿಲ್ಲ. ಅಂಧ ಅನಾಥ ಕಣ್ಣಿಲ್ಲದವರು ನಿಮ್ಮಲ್ಲಿ ಇದ್ರೆ ನಮಗೆ ನೀಡಿ ಅವರ ಬದುಕು ಸ್ವಾವಲಂಬಿ ಆಗಬೇಕು ಎನ್ನುವ ಕನಸನ್ನ ಹೊಂದಿದ್ದ ಪಂಚಾಕ್ಷರಿ ಹಾಗೂ ಪುಟ್ಟರಾಜರ ಕನಸನ್ನ ನನಸಾಗಿಸಿ ಮಾಡುವ ಭಾರ ಹೊತ್ತುಕೊಂಡು ಇಂದು ಜೀವನವನ್ನ ಸವಿಸುತ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನೀವು ನಮಗೆ ಸಹಕಾರ ಕೊಡಿ ಎಂದಿದ್ದಾರೆ. ಈ ಬಸವ ಪ್ರವಚನ ಹಚ್ಕೊಂಡು ತಾವೆಲ್ಲರೂ ಕೂಡ ಪಾವನಾಗಿದ್ದೀರಂತ ನಾನು ತಿಳ್ಕೊಂಡಿನಿ. ಕಾರಣ ಸಂತಿ ಒಳಗೆ ಅಕ್ಕಿ ಬೇಳೆ ಕಾಳು ಕಡಿ ಆಭರಣಗಳು ಬಂಗಾರ ಬೆಳ್ಳಿ ಬಟ್ಟೆ ಅನೇಕ ವಸ್ತುಗಳು ಮಾರ್ಕೆಟ್ನಲ್ಲಿ ಸಿಗ್ತಾವೆ. ಆದರೆ ಜ್ಞಾನ ಸಿಗಬೇಕಾದ್ರೆ ಅದಕ್ಕೆ ಶಾಸ್ತ್ರಂ ಸ್ತೋತ್ರಶಭೂಷಣಂ ಅಂದರೆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡಬೇಕಾತಂದರೆ ಇಂಥ ಪ್ರವಚನವನ್ನು ಬೇಕು. ಹೊರತಾಗಿ ಸಂತಿ ಒಳಗೆ ಇಟ್ಟು ಮಾರುವುದಲ್ಲ, ಸಂತಿ ಒಳಗೆ ಅಂಗಡಿಯಾಗಿಟ್ಟು ಇದನ್ನು ಮಾರುವುದಲ್ಲ. ಜ್ಞಾನ ಆ ಜ್ಞಾನ ಏನಾದರೂ ಸಿಗೋದಿತ್ತಂದರೆ ಇವತ್ತು ನಮ್ಮ ಬಸವ ಸಮಿತಿಯವರಿಂದ ಹಚ್ಚಿ ತಮ್ಮೆಲ್ಲರಿಗೆ ಜ್ಞಾನ ಕೊಡುವಂಥ ಕೆಲಸ ಮಾಡಿರಲ್ಲ, ಇದು ನಿಜವಾದ ಪುಣ್ಯದ ಕೆಲಸ. ಬಸವ ಜಯಂತಿ ಅಂತಂದರೆ ಆ ಬಸವಣ್ಣವರು ಯಾಕೆ ಇದನ್ನು ಮಾಡ್ಕೊಂಡು ಬಂದ್ರೆ ಅಂದರೆ ಅವ್ರ ಹೆಸರು ಅಜರಾಮರವಾಗಿ ಅಮರವಾಗಿ ಉಳಿದವಂತಂದರೆ ಬಸವಣ್ಣವರು ಏನು ಮಾಡಿದ್ರು ಅಂದರೆ ರೈತ ಕೈ ಒಳಗೆ ಒಂದು ಗುದ್ದಲಿಯನ್ನು ತೆಗೆದುಕೊಂಡು ಹೊಲದ ಒಳಗ ನೆಟ್ ಕಡಿದು ಆ ಕರಿಕೆ ಅಂತಕ್ಕಂಥ ಕಸವನ್ನು ಕಿತ್ತು ಹೊಗೆದರೆ ಒಬ್ಬ ರೈತ ಎತ್ತು ಕಟ್ಟಿಕೊಂಡು ರಂಟಿ ಹೊಡೆದು ಆ ಕರಿಕೆಯನ್ನು ಕಿತ್ತಿ ಒಗೆಯುವಂಥ ಕೆಲಸ ಮಾಡ್ತಾನೆ. ಆದರೆ ಬಸವಣ್ಣವರು ರೈತ ತನ್ನ ಹೊಲದಾಗ ಅಷ್ಟೇ ಮಾಡಬಹುದು. ಆದರೆ ಪರಮಾತ್ಮ ಬಸವಣ್ಣವ್ರು ಏನು ಮಾಡಿದರೆ ಇಡೀ ಮನುಕುಲದಲ್ಲಿ ಇರುವಂಥ ಅಜ್ಞಾನ ಅಂಧಕಾರ ಆವರಿಸಿಕೊಂಡಿದ್ದನ್ನು ಅದನ್ನು ಹರಿದು ಒಗೆದು ಜ್ಞಾನ ಕೊಡುವಂಥ ಕೆಲಸ ಬಸವಣ್ಣವರು ತನ್ನ ವಚನ ಮುಖಾಂತರವಾಗಿ ಈ ಸಮಾಜಕ್ಕೆ ಜ್ಞಾನವನ್ನು ಕೊಟ್ಟಂಥ ಒಬ್ಬ ಸಂತ, ಒಬ್ಬ ಪುಣ್ಯಾತ್ಮ, ಒಬ್ಬ ವಿಶ್ವ ಮಾನವ. ಅದಕ್ಕೆ ಭಕ್ತಿ ಭಾಂಡಾರಿ ಬಸವಣ್ಣ, ಜಗಜ್ಯೋತಿ ಬಸವಣ್ಣ ಅಂತೇಳಿ ಬಸವಣ್ಣವರು ಎಷ್ಟು ಕಾಲಗಳು ಗತಿಸ್ತಾವ ಬಸವಣ್ಣವರು ಅಷ್ಟು ಎತ್ತರ ಬೆಳೀತಾರೆ. ಎಷ್ಟು ಕಾಲ ಗತಿಸಿ ಹೋಗ್ತಾವೋ ಅಷ್ಟು ಎತ್ತರ ಬಸವಣ್ಣವರು ಬೆಳೀತಾರೆ. ನಮಗೆ ಬಸವಣ್ಣವರು ವಚನ ಕೊಟ್ಟು ಆ ವಚನವನ್ನು ನಾವು ಓದಿ ಅರ್ಥ ಮಾಡ್ಕೊಂಡು ಬಂದರೆ ನಮ್ಮ ಉಂಡ ಅನ್ನ ಅದು ವಚನ ಆಗ್ತದೆ. ಬಸವಣ್ಣವರು ಒಂದು ವಚನ ನಾವು ಅದನ್ನು ಅರ್ಥ ಮಾಡ್ಕೊಂಡು ಬಿಟ್ಟು ಅಂದರೆ ಉಂಡ ಅನ್ನ ಅದು ವಚನ ಆಗುತ್ತೆ. ಒಂದು ಚರಿತ್ರೆ ಎಲ್ಲರಿಗೂ ಮನಮುಟ್ಲಿ ಅಂತಂದು ಇದನ್ನು ಆಚರಣೆಗೊಳಿಸಿದ್ದೇವೆ. ಮತ್ತು ಯಾವುದೇ ಉದ್ದೇಶಕ್ಕಾಗಿ ಯಾವುದೇ ಒಂದು ಲಾಭದ ವಿಚಾರಕ್ಕಾಗಿ ಎಲ್ಲ ನಿನ್ನೆ ಕೂಡ ಎಲ್ಲರೂ ಹುಡುಗರು ಸಣ್ಣ ಹುಡುಗರನ್ನು ಕೂಡ ಆ ಬಸವಣ್ಣನ ವಚನ ಪಠಣ ಮಾಡಿದರು. ಹಾಗೆ ಮನೆಗೂ ಒಂದು ಬಸವಣ್ಣನ ಒಂದು ಅದೇನು ಕೊಡುಗೆ ಕೊಟ್ಟನ ಮಾನವ ಕುಲಕ್ಕೆ ಅನ್ನೋದು ಮುಟ್ಲಿ ಮತ್ತು ಆತನ ವಚನದಲ್ಲಿ ಎಷ್ಟು ಶಕ್ತಿ ಐತಿ ಅನ್ನೋದು ತಿಳಿಲಿ ಅಂತಂದು ಒಂದು ಆಯೋಜನೆ ಮಾಡ್ತಿದ್ದಕ್ಕಂಥ ಈ ಬಸವ ಜಯಂತಿಯ ಅಂಗವಾಗಿ ವಿಶ್ವಗುರು ಮಾನವ ವಿಶ್ವಗುರು ಬಸವಣ್ಣ ಅಂತಂದು
ದೇಶದಲ್ಲಿ ಕೂಡ ಒಂದು ಬಸವಣ್ಣನ ಒಂದು ಚರಿತ್ರೆ ಅವರು ಮೆಚ್ಚಿಕೊಂಡಾರೆ. ಯಾಕಂದ್ರೆ ಈ ಬಸವಣ್ಣನ ಒಂದು ಇದ್ರೊಳಗೆ ಏನೂ ಕಪಟ ಇಲ್ಲ. ಅದಕ್ಕೆ ಕಪಟ ಇಲ್ಲದಕ್ಕನ್ನ ಅವರು ವಿಶ್ವಗುರು ಆದರು ಅನ್ನೋ ಒಂದು ವಿಚಾರ ಬರ್ತೈತೆ. ಈಗ ಸಮಯ ಭಾಳಷ್ಟು ಆಗಿರೋದ್ರಿಂದ ಮತ್ತು ನಮ್ಮ ಕಲಾವಿದನವರು ಅವರು ಕೂಡ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿ ತುಲಾಭಾರ ಮಾಡಿ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀವಿ ಮತ್ತು ಭಾಳಷ್ಟು ಸಮಯನೂ ತೊಡಗಲ್ಲ ಅಂತಂದು ಹೇಳಿ ನನ್ನ ಮಾತು. ತಾಲೂಕು ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ಸನ್ಮಾನಿಸಲಾಗಿದೆ. ಸನ್ಮಾನಿತರ ಪರವಾಗಿ ನೂತನ ಅಧ್ಯಕ್ಷ ಸುಭಾಷ್ ಹೊಂಬಳ ಹಾಗೂ ಉಪಾಧ್ಯಕ್ಷ ಎಂಎಸ್ ನಾಯ್ಕರ್ ಅವರು ಮಾತನಾಡಿ, ಕಾಯಕವೇ ಕೈಲಾಸವೆಂದ ಬಸವಣ್ಣನವರ ತತ್ವ ಆದರ್ಶವನ್ನ ಎಲ್ಲರೂ ಪಾಲಿಸಬೇಕು ಎಂದಿದ್ದಾರೆ. ಬಸವ ಶಿವಯೋಗ ಸಮಿತಿ ಅಧ್ಯಕ್ಷ ಸಂಗಣ್ಣ ಟೆಂಗಿನಕಾಯಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಬಸವ ತತ್ವವು ವ್ಯಾಪಕವಾಗಿ ಹರಡಿ ಎಲ್ಲ ಸ್ತರದ ಜನ ಸಮಾಜಮುಖಿಗಳಾಗಬೇಕು ಹಾಗೂ ಸ್ವಾವಲಂಬಿಗಳಾಗಿ ಬದುಕನ್ನ ಕಟ್ಟಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಶರಣರು ಹಾಗೂ ಕಾಯಕ ಯೋಗಿಗಳ ದರ್ಶನದ ಭಾಗ್ಯ ಜನರಿಗೆ ಮುಟ್ಟಲಿ ಎನ್ನುವ ಸದುದ್ದೇಶವನ್ನ ಸಮಿತಿ ಹೊಂದಿದೆ ಎಂದಿದ್ದಾರೆ. ಇನ್ನು ಡಾಕ್ಟರ್ ಬಿವಿ ಇಟಗಿ, ವಿರೂಪಾಕ್ಷಪ್ಪ ಹನುಮಶೆಟ್ಟಿ, ವಕೀಲರು ಆದ ಉಮೇಶ್ ಮೆಣಸಿನಗೇರಿ, ಆನಂದ್ ಉಳ್ಳಾಗಡ್ಡಿ, ಮಹಂತೇಶ್ ಬಸವರಾಜ ತುರಕಾಣಿ, ಅನ್ನಪೂರ್ಣ ಟೆಂಗಿನಕಾಯಿ, ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಶಕುಂತಲಾ ಪಾಟೀಲ್, ಮುದುಕಪ್ಪ ಸಜ್ಜನ, ಸಂಗಣ್ಣ ಕರಡಿ, ಮಲ್ಲಿಕಾರ್ಜುನ ತೆಂಗಿನಕಾಯಿ, ಕಲ್ಲಯ್ಯ ಕಲ್ಲೂರ, ಅನಸೂಯ ಟೆಂಗಿನಕಾಯಿ, ವೀರೇಶ್ ಟೆಂಗಿನಕಾಯಿ ಇನ್ನಿತರ ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಛಾಯಾದೇವಿ ಟೆಂಗಿನಕಾಯಿ ಅವರು ಕಲ್ಲಯ್ಯಜ್ಜನವರಿಗೆ ತುಲಾಭಾರವನ್ನ ಭಕ್ತಿಯಿಂದ ಸಮರ್ಪಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.